ಚಲೋ ಆಯ್ತಾ? शिस्ता का अपने लिए गला मुझ क्या ಫ್ಯಾಮಿಲಿ ಫೋಟೋ ತೆಗೀರಿ ಫೋಟೋ ಫ್ಯಾಮಿಲಿ ಫೋಟೋ ತೆಗೀರಿ ಅದು ಫೋಟೋ ತೆಗೀರಿ ಫ್ಯಾಮಿಲಿ ಕೂತ್ಕೊಳ್ಳಿ ಫ್ಯಾಮಿಲಿ ಫೋಟೋ ಶ್ರಮದಿಂದ ನೀವು ಒಂದು ಒಳ್ಳೆ ಗಂಡ ಈಗ ಗಂಡನಿಗೆ ನೀನು ಆಗಾಗ ನಿನ್ನ ಅಪ್ಪನಿಗೆ ಹಾಗೂ ನಿನ್ನ ಅಣ್ಣನಿಗೆ ಫೋನ್ ಮಾಡಿ ವಿಚಾರ ಮಾಡಿಸ್ಕೊಳ್ತಾ ಇರಮ್ಮ. ನಿನ್ನ ಅಣ್ಣ ಅಪ್ಪಿತಪ್ಪಿ ನಿನ್ನ ಮನೆ ಬಂದಾಗ ಒಂದು ತುತ್ತು ಅನ್ನ ಹಾಕೋದನ್ನು ಮಾತ್ರ ಮರಿಬೇಡ. ಯಾಕಪ್ಪ ಈ ರೀತಿ ಮಾತಾಡ?
ಅವತ್ತು ನನ್ನ ಕರಳು ಹಿಂಡು ಹಾಗೆ ಮಾಡಿ ನನ್ನ ಅಣ್ಣನ ಶ್ರಮದಿಂದ ನನಗೆ ಇವತ್ತು ಈ ಮಾಂಗಲ್ಯವಾಗಿ ಸಿಕ್ಕಿದೆ. ನನ್ನ ಅಣ್ಣನನ್ನು ನನ್ನ ಜೀವನ ಪೂರ್ತಿ ನೆನೆಸ್ತಾ ಇರ್ತೀನಪ್ಪ. ಇಷ್ಟು ದಿನ ಈ ಮನೆಯಲ್ಲಿ ಬಂಗಾರದ ಗಿಣಿ ಹಾಗೆ ನನ್ನನ್ನು ಸಾಕಿ ಸರಿಸಿ ಜೋಪಾನ ಮಾಡಿದೆ. ನನ್ನನ್ನ ತನ್ನನ್ನೆಲ್ಲ ಅವನ ಸ್ವಂತ ಇಚ್ಛೆಯನ್ನೆಲ್ಲ ತ್ಯಾಗ ಮಾಡಿ ನನ್ನ ತಂಗಿಗೆ ಒಂದು ಒಳ್ಳೆಯ ಬಾಳ ಕೊಡಿಸ್ಬೇಕೆ ಅಂತ ಹಲವಾರು ಕನಸು ಕಂಡಿದ್ದ ನನ್ನ ಅಣ್ಣನ ಕನಸಿನಂತೆ ಇವತ್ತು ನಾನು ನನ್ನ ಆಸೆ ಅಂತ ಒಂದು ಒಳ್ಳೆಯ ಮನೆಯನ್ನು ಸೇರ್ತಾ ಇದ್ದೀನಿ. ಅಪ್ಪ, ನನ್ನ ಗಂಡನ ಮನೆಯಲ್ಲಿ ಗಂಜಿ ಕುಡಿದ್ರೆ ಸರಿ, ಗಂಜಿನ ಮನೆಯಲ್ಲಿ ಗಂಡನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾತ್ರ ಸರಿ. ಆದರೆ ತವರ ಮನೆ ಗಂಜಿಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಆದರೂ ಕೂಡ ನಿಮ್ಮನ್ನೆಲ್ಲ ಬಿಟ್ಟು ಇವತ್ತು ನಾನು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ ಅನ್ನೋ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತಾಪ ಆಗ್ತಾ ಇದೆ. ನನ್ನ ಕರುಳು ಕತ್ತರಿಸಿ ಹೋಗುತ್ತಿದೆಯಲ್ಲ. ಒಂದು ಹನಿ ನೀರು ಕುಡಿಬೇಕಾದ್ರೂ ನೀನು ಕಚ್ಚಿ ಬಿಟ್ಟ ಪಾತ್ರೆಯನ್ನೇ ಬಳಸುತ್ತಿದ್ದಾರೆ ನಿನ್ನ ಅಣ್ಣ. ಆದರೆ ಇವತ್ತು ನೀನು ನನ್ನನ್ನಲ್ಲಿ ಹೋಗುವುದೆಂದರೆ ಯಾರೋ ಬಂದು ನನ್ನ ಕುತ್ತಿಗೆ ಸಿಕ್ಕಂತಾಗುತ್ತದೆ. ನೀನೇನು ಬೇಜಾರು ಮಾಡಬೇಡ. ನೀನಾಗಾಗ ನನ್ನ ಮನೆಗೆ ಬಂದು ಹೋಗ್ತಾ ಇದ್ದೆ. ಏನ್ ಮಾಡೋದಣ್ಣ, ನಾನು ಹತ್ತದಷ್ಟೇ ಅಂತ ಅನಿಸುತ್ತೆ. ಒಂದು ವೇಳೆ ಈ ಮನೆ